ಯಾವುದೇ ಹಣ ಖರ್ಚು ಆಗದೆ ಕಾನೂನು ಸೇವೆ ಪಡೆಯಲು ಕಕ್ಷಿದಾರರಿಗೆ ಸುವರ್ಣಾವಕಾಶ ಲಭಿಸಿದೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇವರ ಆದೇಶಾನ್ವಯ ದಿನಾಂಕ 2/1/2026 ನಡೆಯಲಿರುವ ವಿಶೇಷ ಅಭಿಯಾನ ಮಧ್ಯಸ್ಥಿಕೆ ರಾಷ್ಟ್ರಕ್ಕಾಗಿ 90 ದಿನಗಳ ಡೈವವನ್ನು ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗಿತ್ತು. ಈ ಅಭಿಯಾನದಲ್ಲಿ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳು, ವೈವಾಹಿಕ ಹಾಗೂ ಕೌಟುಂಬಿಕ ನ್ಯಾಯಾಲಯದ ಪ್ರಕರಣಗಳು, ಮೋಟಾರು ಅಪಘಾತ ನ್ಯಾಯಾಧೀಕರಣ ಪ್ರಕರಣಗಳು, ಚೆಕ್ಕು ಅಮಾನ್ಯದ ಪ್ರಕರಣಗಳು, ವಾಣಿಜ್ಯ ಪ್ರಕರಣಗಳು, ಸೇವಾ ಪ್ರಕರಣಗಳು, ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು ಸೇರಿದಂತೆ ಹಾಗೂ ಇತರೆ ಸಿವಿಲ್ ಪ್ರಕರಣಗಳನ್ನು ಈ ಅಭಿಯಾನದಲ್ಲಿ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಸುವರ್ಣ ಅವಕಾಶವಿದ್ದು ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸಿಎಸ್ ಶಿವನಗೌಡರು ತಿಳಿಸಿದರು. ಎಲ್ಲರಿಗೂ ನಮಸ್ತೆ. ನಮ್ಮ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಹಾಗೂ ಮಾನ್ಯ ಉಚ್ಚ ನ್ಯಾಯಾಲಯದ ಒಂದು ನಿರ್ದೇಶನದ ಮೇರೆಗೆ ಈ ದೇಶದ ಎಲ್ಲ ನ್ಯಾಯಾಲಯಗಳಲ್ಲಿ ಮೀಡಿಯೇಷನ್ ಕ್ಯಾಂಪೇನ್ ಡ್ರೈವ್ 2.0 ಈಗ ಚಾಲ್ತಿಯಲ್ಲಿದೆ. ಹಾಗಾಗಿ ಈ ಗದಗ ಜಿಲ್ಲೆಯ ಎಲ್ಲ ಜನರಿಗೆ ನಾನು ಕೇಳಿಕೊಳ್ಳೋದೇನಂತ ಹೇಳಿದರೆ, ಯಾರ್ಯಾರ ಪ್ರಕರಣಗಳು ನ್ಯಾಯಾಲಯದಲ್ಲಿ ವಿಚಾರಣಾ ಹಂತದಲ್ಲಿದ್ದಾವೋ ಅಂಥವರು ತಮ್ಮ ಪ್ರಕರಣಗಳನ್ನು ಈ ಮೀಡಿಯೇಷನ್ ಸೆಂಟರ್ಗೆ ರೆಫರ್ ಮಾಡಿಕೊಂಡ್ರೆ ಇಲ್ಲಿ ಒಬ್ಬ ನುರಿತ ವಕೀಲರುಗಳ ಒಂದು ಮಧ್ಯಸ್ಥಿಕೆಯಲ್ಲಿ ತಮ್ಮ ಪ್ರಕರಣಗಳನ್ನು ರಾಜಿ ಮಾಡಲು ಪ್ರಯತ್ನ ಮಾಡಲಾಗುತ್ತೆ. ಹಾಗಾಗಿ ಇಲ್ಲಿ ಯಾವ್ಯಾವ ಪ್ರಕರಣಗಳು ಅಂದರೆ ಈ ಚೆಕ್ ಬೌನ್ಸ್ ಪ್ರಕರಣಗಳಿರ್ಬೋದು, ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ಸ್ ಪ್ರಕರಣಗಳಿರ್ಬೋದು, ಅಥವಾ ಲ್ಯಾಂಡ್ ಅಕ್ವಿಜಿಷನ್ ಕೇಸಸ್ ಇರ್ಬೋದು, ಅಥವಾ ಲೇಬರ್ ಆ್ಯಕ್ಟ್ ಕೇಸಸ್ ಇರ್ಬೋದು, ಕಮರ್ಷಿಯಲ್ ಡಿಸ್ಪ್ಯೂಟ್ಸ್ ಪ್ರಕರಣಗಳಿರ್ಬೋದು, ಪಾರ್ಟಿಷನ್ ಸೂಟ್ಸ್ ಇರ್ಬೋದು, ಹೀಗೆ ಎಲ್ಲ ಪ್ರಕರಣಗಳನ್ನು ನೀವು ಈ ಮೀಡಿಯೇಷನ್ ಸೆಂಟರ್ಗೆ ರೆಫರ್ ಮಾಡಿಕೊಂಡ್ರೆ ಇಲ್ಲಿ ಯಾವುದೇ ಒಂದು ವೆಚ್ಚವಿಲ್ಲದೆ, ಖರ್ಚು ವೆಚ್ಚವಿಲ್ಲದೆ ನಿಮ್ಮ ಪ್ರಕರಣವನ್ನು ರಾಜಿ ಸಂಧಾನ ಮಾಡಿ ಇತ್ಯರ್ಥ ಮಾಡಲಾಗುತ್ತೆ. ಹಾಗಾಗಿ ಎಲ್ಲ ಸಾರ್ವಜನಿಕರು ನ್ಯಾಯಾಲಯದ ಪ್ರಕರಣಗಳನ್ನು ಮೀಡಿಯೇಷನ್ಗೆ ರೆಫರ್ ಮಾಡಿಕೊಳ್ಳಿ, ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಳೆದ ಬಾರಿಯೂ ಸಹ ಈ ಮೀಡಿಯೇಷನ್ ಡ್ರೈವ್ ಇತ್ತು. ಅದರಲ್ಲೂ ಸಹ ನಮ್ಮ ಗದಗ ಜಿಲ್ಲೆಯಲ್ಲಿ ಸುಮಾರು 126 ಕೇಸ್ ಪ್ರಕರಣಗಳನ್ನು ಮೀಡಿಯೇಷನ್ನಲ್ಲಿ ನಾವು ಇತ್ಯರ್ಥ ಮಾಡಿದ್ದೇವೆ. ಈ ಬಾರಿಯೂ ಸಹ ಸಾಕಷ್ಟು ಪ್ರಕರಣಗಳು ಈಗಾಗಲೇ ನಮ್ಮ ಮೀಡಿಯೇಷನ್ ಸೆಂಟರ್ಗೆ ರೆಫರ್ ಆಗಿದ್ದಾವೆ. ಇನ್ನು ಈ ಜನವರಿ 31 ಸಹ ಅವಕಾಶ ಇದೆ ಪ್ರಕರಣಗಳನ್ನು ರೆಫರ್ ಮಾಡಿಕೊಳ್ಳಿಕ್ಕೆ. ಹಾಗಾಗಿ ಹೆಚ್ಚು ಪ್ರಕರಣಗಳನ್ನು ನೀವು ಇಲ್ಲಿ ರೆಫರ್ ಮಾಡಿಕೊಂಡು ಈ ಮೀಡಿಯೇಷನ್ ಉಪಯೋಗವನ್ನು ಪಡೆದುಕೊಳ್ಳಿ. ಮತ್ತು ನಿಮಗೆ ನ್ಯಾಯಾಲಯದ ಒಂದು ಫೀ ಸಹ, ನ್ಯಾಯಾಲಯದ ಕೋರ್ಟ್ ಫೀ ಏನಿರುತ್ತೆ ಅದು ಸಹ ರಿಟರ್ನ್ ಆಗುತ್ತೆ. ಹಾಗಾಗಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ನಾನು ಹೇಳ್ತೇನೆ. ಗದಗ ಜಿಲ್ಲೆ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗುರುರಾಜ್ ಗೌರಿ ಅಂತ. ನಾನು ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಅಭಿರಕ್ಷಕ ಅಂತ ಕೆಲಸ ಮಾಡ್ತಾ ಇದ್ದೀನಿ, ವಕೀಲರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಈಗ ನಮ್ಮ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ವಿಶೇಷ ಅಭಿಯಾನ ಒಂದು ಪ್ರಾರಂಭವಾಗಿದ್ದು, ಮಧ್ಯಸ್ಥಿಕೆ ಕೇಂದ್ರದಲ್ಲಿ ಸಾಕಷ್ಟು ಪ್ರಕರಣಗಳನ್ನ ರಾಜಿ ಮಾಡ್ತಾ ಇದ್ದಾರೆ. ಅಂತಹ ಪ್ರಕರಣಗಳ ರಾಜಿ ಆಗುವಂಥ ಪ್ರಕರಣಗಳು ಯಶಸ್ವಿಯಾಗಿ ರಾಜಿ ಆಗ್ತಾ ಇದ್ದಾವೆ. ನಮ್ಮ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಮತ್ತು ತಾಲೂಕಾ ಕೇಂದ್ರಗಳಲ್ಲಿರುವ ಎಲ್ಲ ಜಿಲ್ಲಾ ನ್ಯಾಯಾಲಯಗಳಲ್ಲಿಯೂ ಸಹಿತ ಈ ಮಧ್ಯಸ್ಥಿಕೆ 2.0 ಪ್ರಾರಂಭವಾಗಿದ್ದು ಅತ್ಯಂತ ವಿಜೃಂಭಣೆಯಿಂದ ಮತ್ತು ಯಶಸ್ವಿಯಾಗಿ ಇದು ಯಶಸ್ಸಾಗ್ತಾ ಇದೆ. ಸಾಕಷ್ಟು ಪ್ರಕರಣಗಳು ನಮ್ಮಲ್ಲಿ ರೆಫರ್ ಆಗಿವೆ. ಇಲ್ಲಿ ತಜ್ಞ ಮಧ್ಯಸ್ಥಗಾರರು, ಅವರಿಗೆ ನುರಿತವಾದಂಥ ಟ್ರೈನಿಂಗನ್ನು ಕೊಟ್ಟಂಥ ಸಾಕಷ್ಟು ವಕೀಲರು ಇದ್ದು ಅವರೆಲ್ಲ ಎಂಥ ಜಟಿಲ ಸಮಸ್ಯೆ ಇರುವಂಥ ಪ್ರಕರಣಗಳನ್ನು ಸಹಿತ ಅವರು ರಾಜಿಗಾಗಿ ಪ್ರಯತ್ನ ಮಾಡಿ ರಾಜಿ ಮಾಡಲು ಯಶಸ್ವಿಯಾಗಿದ್ದಾರೆ. ಆದ್ದರಿಂದ ತಾವೆಲ್ಲರೂ ಈ ಯಶಸ್ವಿ ಅಭಿಯಾನದಲ್ಲಿ ಪಾಲ್ಗೊಳ್ಳಿ. ತಮ್ಮ ಯಾವುದೇ ಸಿವಿಲ್ ವ್ಯಾಜ್ಯಗಳಿರಲಿ, ರಾಜಿ ಆಗುವಂಥ ಯಾವುದೇ ಕಂಪೌಂಡೇಬಲ್ ಅಫೆನ್ಸ್ ಅಂತ ಏನು ಹೇಳ್ತೀವಿ ನಾವು, ಕ್ರಿಮಿನಲ್ ಪ್ರಕರಣ, ಅಂಥವುಗಳನ್ನು ಸಹಿತ ಇದ್ದರೆ ತಾವು ಇಲ್ಲಿ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಸಂಪರ್ಕ ಮಾಡಿ, ತಾಲೂಕಾ ಕೇಂದ್ರಗಳಲ್ಲೂ ಸಹಿತ ನಮ್ಮ ಮಧ್ಯಸ್ಥಿಕೆ ಕೇಂದ್ರಗಳಿದ್ದು ಅಲ್ಲಿಯೂ ತಾವು ಅಲ್ಲಿ ಹೋಗಿ ನೀವು ಭೇಟಿಯಾದರೆ ತಮ್ಮ ಎಲ್ಲ ಪ್ರಕರಣಗಳನ್ನ ರಾಜಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಎಷ್ಟು ತಮ್ಮ ಜಟಿಲವಾದ ಸಮಸ್ಯೆಗಳಿದ್ದಾಗೂ ಸಹಿತ ರಾಜಿ ಪ್ರಕ್ರಿಯೆಯಲ್ಲಿ ತಾವು ಒಂದು ವೇಳೆ ಪಾಲ್ಗೊಂಡ್ರೆ ಅಂತಹ ಸಾಕಷ್ಟು ಪ್ರಕರಣಗಳು ರಾಜಿ ಆಗುವ ಸಾಧ್ಯತೆಗಳಿರ್ತವೆ. ಮತ್ತು ಎಲ್ಲ ಕಾನೂನು ಸೇವಾ ಪ್ರಾಧಿಕಾರದ ಎಲ್ಲ ಸಿಬ್ಬಂದಿಗಳು ಸಹಿತ ಇದರಲ್ಲಿ ಪಾಲ್ಗೊಂಡು ತಮ್ಮ ಎಲ್ಲ ಸಮಸ್ಯೆಗಳನ್ನು, ಯಾವುದೇ ರೀತಿಯ ಸಮಸ್ಯೆಗಳಲ್ಲಿ ತಾವು ಮುಜುಗರ ಪಟ್ಕೊಳ್ಳುವಂಥ ಸಾಕಷ್ಟು ಸಮಸ್ಯೆಗಳನ್ನು ಸಹಿತ ಬಂದು ಇಲ್ಲಿ ವಿಶೇಷ ಏನು ಮಧ್ಯಸ್ಥಿಗಾರರ ಅವ್ರ ಮುಂದೆ ತಾವು ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಸಾಕಷ್ಟು ಪ್ರಕರಣಗಳಲ್ಲಿ ರಾಜಿಯಾಗಿದ್ದು ಎಲ್ಲ ತಾಲೂಕಾ ಕೇಂದ್ರಗಳು ಮತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಸಹಿತ ಸಾಕಷ್ಟು ಪ್ರಕರಣಗಳಿಗೆ ಆಗಲೇ ರಾಜಿಯಾಗ್ಯಾವು. ಇದುವರೆಗೆ 11 ಪ್ರಕರಣಗಳು ರಾಜಿಯಾಗಿದ್ದು ಸಾಕಷ್ಟು ಪ್ರಕರಣಗಳನ್ನ ಆಲ್ರೆಡಿ ನ್ಯಾಯಾಲಯಗಳನ್ನ ರೆಫರ್
ರೆಫರ್ ಮಾಡಿದಾವು. ತಾವು ಸಹಿತ ಸಮಸ್ಯೆಗಳಿದ್ದಲ್ಲಿ ತಮ್ಮ ಯಾವುದಾದ್ರು ವ್ಯಾಜ್ಯಗಳು ಕೋರ್ಟ್ನಲ್ಲಿದ್ದಲ್ಲಿ ಆ ಸಂಬಂಧಪಟ್ಟ POಗಳನ್ನು ತಾವು ಸಂಪರ್ಕ ಮಾಡಿ ಅಥವಾ ತಮ್ಮ ವಕೀಲರನ್ನು ಸಂಪರ್ಕ ಮಾಡಿ ನಮ್ಮ ಸಮಸ್ಯೆಯನ್ನು ಸಹಿತ ರಾಜಿ ಮಾಡ್ಕೋತೀವಿ ಅಂತ ತಾವೇನಾದರೂ ಹೇಳಿದ್ರೆ ಅಂಥ ಸಮಸ್ಯೆ, ಅಥವಾ ನೇರವಾಗಿ ನೀವೇ ಬಂದು ಮಧ್ಯಸ್ಥಿಕೆ ಕೇಂದ್ರ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಬಂದು ನೀವೇನಾದ್ರು ಸಂಪರ್ಕ ಮಾಡಿ ನಮ್ದು ಇಂಥ ಸಮಸ್ಯೆ ಐತಿ, ಇಂಥ ಕೋರ್ಟ್ ಒಳಗೆ ಐತಿ ಅಂತ ಹೇಳಿದ್ರೆ ನಾವು ರಾಜಿ ಮಾಡ್ಕೊಂಡು ರೆಡಿ ಇದ್ದೀವಿ ಅಂತ ಹೇಳಿದ್ರೆ ನಾವು ರಾಜಿ ಮಾಡಲಿಕ್ಕೆ ರೆಡಿ ಇದ್ದೇವೆ. ಸ್ಪೆಷಲ್ ಡೆಸ್ಕ್ ರೈಸ್ ಆಫ್ ನ್ಯೂಸ್.